ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರ್ಯಾರು ಈ ವರ್ಷ ಆಯುಷ್ ಕೌನ್ಸಿಲಿಂಗಿಗೆ ಕಾಯ್ತಾ ಇದ್ದಿದ್ರಿ, ಸೊ ಆ ಒಂದು ಕೌನ್ಸಿಲಿಂಗ್ ಮುಂದೆ ಹೋಗಿತ್ತು. ಕೋರ್ಟಿಗೆ ಆಯುಷ್ ಕಾಲೇಜಸ್ಗಳು, ಕೆಲವೊಂದಷ್ಟು ಕಾಲೇಜಸ್ಗಳು ಕೋರ್ಟಿಗೆ ಅಪೀಲ್ ಮಾಡಿದ್ದೇನಂತಂದರೆ, ನಮಗೆ ಮ್ಯಾನೇಜ್ಮೆಂಟ್ ಸೀಟ್ ಏನಿದೆ ಅದು ವಾರ್ಷಿಕ 6 ಲಕ್ಷ ರೂಪಾಯಿಯವರೆಗೆ ಫೀಸನ್ನು ಜಾಸ್ತಿ ಮಾಡಬೇಕು, ಮತ್ತು ಆ ಒಂದಷ್ಟು ಸೀಟ್ಗಳನ್ನು ತಮಗೆ ಹಂಚಿಕೊಳ್ಳೋದಕ್ಕೆ ಬಿಡಬೇಕು ಅಂಥೇಳಿ. ಬಟ್ ಕೋರ್ಟಿನ ಒಂದು ಆದೇಶದ ಪ್ರಕಾರ, ಇವತ್ತು ಬಂದಿರುವಂಥ ಆದೇಶದ ಪ್ರಕಾರ ಯಾವುದೇ ರೀತಿಯ ಫೀ ಸ್ಟ್ರಕ್ಚರ್ ಈ ವರ್ಷ ಚೇಂಜ್ ಇಲ್ಲ. ಯಾಕಂದರೆ ಕೊರೋನಾ ಕಾರಣದಿಂದ ಕಳೆದ 2 ವರ್ಷದಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಪಾಲಕರ ಒಂದು ವಿನಂತಿಯ ಮೇರೆಗೆ ಈ ವರ್ಷ ಯಾವುದೇ ರೀತಿಯ ಶುಲ್ಕವನ್ನು ಜಾಸ್ತಿ ಮಾಡಿಲ್ಲ. ಇದು ಹಿಂದಿನ ವರ್ಷ ಏನು ಶುಲ್ಕ ಇತ್ತು ಅದೇ ಶುಲ್ಕವನ್ನು ಈ ವರ್ಷಕ್ಕೂ ಕೂಡ ಕಂಟಿನ್ಯೂ ಮಾಡಬೇಕು ಅಂಥೇಳಿ ಕೋರ್ಟಿನವರು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ವರ್ಷ ಅಂದರೆ ಹಿಂದಿನ ವರ್ಷ ಯಾವ ರೀತಿ ಶುಲ್ಕಗಳಿತ್ತು ಮತ್ತು ಈ ವರ್ಷ ಆ ಒಂದು ಶುಲ್ಕವನ್ನು ಸೇಮ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅದು ಎಷ್ಟು ಅನ್ನೋದನ್ನು ನೋಡೋಣಂತೆ. ಸೊ ಇಲ್ಲಿ ನೋಡ್ಬೋದು. ಸೊ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಇಲ್ಲಿ 100% ಸೀಟಿನಲ್ಲಿ 15% ಸೀಟ್ಸ್ಗಳು ಏನಿದೆ ಅದು ಆಲ್ ಇಂಡಿಯಾ ಲೆವೆಲಲ್ಲಿ ಹಂಚಿಕೆ ಆಗ್ತದೆ. ಉಳಿದಂಥ 85% ಸೀಟುಗಳನ್ನು ಕಂಪ್ಲೀಟಾಗಿ KEಯ ಒಂದು ಕೌನ್ಸಿಲಿಂಗ್ ಮೂಲಕವೇ ಹಂಚಿಕೆ ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂದರೆ ಯಾವುದೇ ರೀತಿಯ ಮ್ಯಾನೇಜ್ಮೆಂಟ್ ಸೀಟುಗಳು, ಸೊ ನೀವು ವಿದ್ಯಾರ್ಥಿ ಅಥವಾ ಅವರ ಪೇರೆಂಟ್ಸ್ಗಳು ಕಾಲೇಜಿಗೆ ಹೋಗಿಬಿಟ್ಟು ಅಲ್ಲಿ ಡೀಲ್ ಮಾಡ್ಕೊಳ್ಳೋ ಇರ್ತಿತ್ತು. ಅಂದರೆ 5 ವರ್ಷಕ್ಕೆ ಇಷ್ಟು ಫೀಸನ್ನು ನೀವು ತೊಗೊಳ್ಳಿ ಅಂಥೇಳಿ, ಅಥವಾ ಅವರು ಇಷ್ಟು ಫೀಸನ್ನು ಕಲೆಕ್ಟ್ ಮಾಡ್ತಿದ್ರು. ಅಂದರೆ ನೀವು ಹೋಗಿ ಮಾತಾಡಿಕೊಂಡು ಅಲ್ಲೇ ನೀವು ಅಡ್ಮಿಷನ್ನ ಮಾಡಿಸ್ಕೊಳ್ಬೋದಿತ್ತು. ನೀಟ್ ಎಕ್ಸಾಮಿನೇಷನ್ ಬರೆದುಬಿಟ್ಟು ಎಲಿಜಿಬಲ್ ಆದರೆ ಸಾಕಾಗಿತ್ತು. ಆದರೆ ಈ ವರ್ಷದಿಂದ ಹಾಗಿಲ್ಲ. ಟೋಟಲ್ 85%, ಆ 85%ಅಲ್ಲಿ ಎಲ್ಲ ಸೀಟುಗಳು ಕೂಡ, ಸೊ ಮ್ಯಾನೇಜ್ಮೆಂಟ್ ಇರ್ಬೋದು, ಸರ್ಕಾರಿ ಇರ್ಬೋದು, ಸರ್ಕಾರಿ ಅನುದಾನಿತ ಇರ್ಬೋದು, ಅವೆಲ್ಲವೂ ಕೂಡ KE ಅಂಡರೇ ಇದು ಹಂಚಿಕೆ ಆಗಬೇಕು. ಫೀಸ್ ಏನಿತ್ತು ಹಾಗಾದರೆ, ಸರ್ಕಾರಿ ಮಹಾವಿದ್ಯಾಲಯಗಳೇ ಅಂದರೆ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಲಾಸ್ಟ್ ಇಯರು 25,000 ಇತ್ತು, ಈ ವರ್ಷವೂ ಕೂಡ 25,000. ನೀವು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಮೂಲಕನಾದರೂ ಬರ್ಬೋದು, ಅಥವಾ ರಾಜ್ಯ ಸರ್ಕಾರದ KE ಮೂಲಕನಾದರೂ ಬರ್ಬೋದು. ಇನ್ನು ಖಾಸಗಿ ಅನುದಾನಿತ ಮಹಾವಿದ್ಯಾಲಯಗಳಲ್ಲಿ ಅಂದರೆ ಏಡೆಡ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಸೀಟ್ ಏನಿದೆ ಅದು 45,000 ರೂಪಾಯಿ ಇತ್ತು, ಈ ವರ್ಷ ಕೂಡ ಅಷ್ಟೇ ಇದೆ. ಸೊ ಅದರಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಏನಿದೆ ಅದು 1,83,750 ರೂಪಾಯಿ ಇದೆ. ಇನ್ನು ಖಾಸಗಿ ಅನುದಾನ ರಹಿತ ಅಂದರೆ ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ಗಳಲ್ಲಿ, ಸೊ ಇದರಲ್ಲಿ KE ಮೂಲಕ ಏನು ಬರ್ತದೆ ಶೇಕಡ 15% ಅಂತ ನಾವೇನು ಹೇಳ್ತೀವಿ, ಈ ಮ್ಯಾನೇಜ್ಮೆಂಟ್ ಸೀಟ್ಗಳು ಅಂತ ನಾವೇನು ಹೇಳ್ತೀವಿ, ಅದು 2 ಲಕ್ಷ ರೂಪಾಯಿಗೆ ಈ ವರ್ಷವೂ ಇದೆ, ಲಾಸ್ಟ್ ಇಯರ್ ಅಷ್ಟೇ ಇತ್ತು. ಈ ವರ್ಷ ಇದನ್ನೇ 6 ಲಕ್ಷ ರೂಪಾಯಿ ಮಾಡಿರಿ ಅಂಥೇಳಿ ಕೋರ್ಟಿಗೆ ಹೋಗಿದ್ರು, ಬಟ್ 2 ಲಕ್ಷ ರೂಪಾಯಿಯನ್ನು ಇಟ್ಟಿದ್ದಾರೆ. ಇನ್ನು ಮ್ಯಾನೇಜ್ಮೆಂಟ್ ಒಂದಷ್ಟು ಕಾಲೇಜಸ್ಗಳಲ್ಲಿ 2,20,500 ರೂಪಾಯಿ ಇದೆ. ಅದರಲ್ಲಿ ಮತ್ತೆ ರಾಜ್ಯ ಸರ್ಕಾರ ಭರ್ತಿ ಮಾಡುವಂಥ ಸರ್ಕಾರಿ ಕೋಟಾ ಸೀಟ್ಗಳೇನಿರ್ತದೆ, ಸೊ ಅನ್ಏಡೆಡ್ ಕಾಲೇಜಸ್ಗಳಲ್ಲಿ ಅದು ಶೇಕಡ 60,000 ಇದೆ. ಸೊ NRI ಮೂಲಕ ಹೋಗುವಂಥ ಸೀಟುಗಳು 7 ಲಕ್ಷ ರೂಪಾಯಿಗೆ ಹೋಗ್ತದೆ. ಸೊ ಇನ್ನು ಆಯುರ್ವೇದ ಮತ್ತು ಆಯುರ್ವೇದ MD/MS, ಯುನಾನಿ MD/MS ಕೋರ್ಸ್ಗಳಿಗೆ ಏನಿದೆ, ಅದು ಸ್ನಾತಕೋತ್ತರ ಕೋರ್ಸ್ಗಳೇನಿದೆ ಅದು 50,000 ಫೀಸನ್ನು ಮಾಡಿದ್ದಾರೆ. ಸೊ PG ಕೋರ್ಸಸ್ಗಳು. ಸೊ ಇದಿಷ್ಟು ಯಾವುದೇ ಕಾರಣಕ್ಕೂ ಆಡಳಿತ ಮಂಡಳಿಗಳು ತಮ್ಮ ಹಂತದಲ್ಲಿ ಆಡಳಿತ ಮಂಡಳಿ ಸೀಟುಗಳನ್ನು ತುಂಬಿಕೊಳ್ಳುವುದನ್ನು ನಿಷೇಧಿಸಿದೆ. ಅಂದರೆ ಯಾವುದೇ ಕಾಲೇಜಸ್ಗಳಲ್ಲಿ KEA ಮೂಲಕನೇ ಸೀಟನ್ನು ತಗೊಳ್ಬೇಕು ಹೊರತು ಪರ್ಸ್ನಲ್ ಆಗಿ ಯಾರೋ ಒಬ್ಬರು ಬಂದರು ಭೇಟಿಯಾದರೂ ಅವರಿಗೆ ಸೀಟನ್ನು ಕೊಡ್ತೀವಿ ಅಂತಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ KEA ಥ್ರೂನೇ ಈ ವರ್ಷ ಪಾರ್ಟಿಸಿಪೇಟ್ ಮಾಡಿ ಸೀಟನ್ನು ಪಡಿಬೇಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಡೆಫಿನೆಟ್ಲಿ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.